ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಾದಾಮ್ ಪುಡಿನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನಾನು ಮಾಡ್ಕೊಂಡಿರೋ ಅಳತೆಯಲ್ಲಿ 500 ಗ್ರಾಮಷ್ಟು ಪುಡಿ ರೆಡಿಯಾಗಿದೆ. ಮೊದಲಿಗೆ ನಾನಿಲ್ಲಿ 1 ಬೌಲಷ್ಟು ಬಾದಾಮಿ, ಹಾಗೆಯೇ 1 ಬೌಲಷ್ಟು ಗೋಡಂಬಿ, ಅದರಲ್ಲಿ ಅರ್ಧ ಅಂದರೆ 3 ಸ್ಪೂನಷ್ಟು ಪಿಸ್ತಾ ತೊಗೊಂಡಿದ್ದೀನಿ. ನಾವು ಬಾದಾಮಿ ತೊಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ 2 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅರಿಶಿನ ಪುಡಿ 10 ಏಲಕ್ಕಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಕೇಸರಿ ದಳನ ತೊಗೊಂಡಿದ್ದೀನಿ, 1 ಚಿಟಿಕೆಯಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಆನಂತರ ಅದೇ ಜಾರ್ಗೆ ಗೋಡಂಬಿ, ಬಾದಾಮಿ, ಪಿಸ್ತಾ, ಅರಿಶಿನ ಪುಡಿ, ಏಲಕ್ಕಿ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಇದು ರುಬ್ಬಿದ ನಂತರ ಇದಕ್ಕೆ ಈ ಪಿಸ್ತಾ, ಗೋಡಂಬಿ, ಬಾದಾಮಿನ ರುಬ್ಕೊಂಡ ನಂತರ ಅದಕ್ಕೆ ಸಕ್ಕರೆ ಪುಡಿ ಫಸ್ಟ್ಗೆ ಮಾಡ್ಕೊಂಡಿದ್ದನಲ್ಲ ಅದನ್ನು ಸೇರಿಸಿ 1-2 ರೌಂಡು ರುಬ್ಕೊಳ್ತೀನಿ, ಅಂದರೆ ನೀಟಾಗಿ ಮಿಕ್ಸ್ ಆಗಲಿ ಅಂತ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ಇದ್ರ ಮೇಲೆ ಬಾದಾಮಿನ ಸಣ್ಣ ಕಟ್ ಮಾಡಿರೋದನ್ನು ಸೇರಿಸ್ಕೊಳ್ತೀನಿ. ಹಾಗೆ ಕೇಸರಿ ದಳನೂ ಸೇರಿಸ್ಕೊಳ್ತೀನಿ. ಇದನ್ನು ನಾವು ಮನೆಯಲ್ಲಿ ಪಾಯಸ ಮಾಡುವಾಗೆಲ್ಲ ಹಾಲು ಪಾಯಸ ಮಾಡುವಾಗ ಸೇರಿಸ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ನಾನಿಲ್ಲಿ 2 ಲೋಟ ಕಾಯ್ದಿರೋ ಹಾಲನ್ನ ಲೋಟಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಇದಕ್ಕೆ ಸಕ್ಕರೆ ಏನೂ ಹಾಕೋದಿಲ್ಲ. 1 ಸ್ಪೂನಷ್ಟು ಬಾದಾಮಿ ಪುಡಿನ ಸೇರಿಸ್ಕೊಂಡ್ರೆ ಹಾಲು ಕುಡಿಯಲಿಕ್ಕೆ ರೆಡಿಯಾಗುತ್ತೆ. ಸ್ನೇಹಿತರೆ, ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ, ಹಾಗೆಯೇ ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.